ಮಟನ್ ರೆಡಿ ಆಯ್ತಾ? ಇನ್ನು ಸ್ವಲ್ಪ ಟೈಮ್. ಬಕ ಪಕ್ಷಿಯಂತೆ ಕಾಯೋಣ. ಅಯ್ಯಯ್ಯೋ, ಹಾಗೆ ಮಾಡ್ತಿದ್ಯಾ? Like and subscribe my channel. Click the like button and subscribe. Don't forget to turn on notifications. ಪರಕ ನಿಂತ್ಕೋ. ಏನ್ಲೇ, ನಡಿ ಮನೆಗೆ ಹೋಗೋಣ. ಮತ್ತ್ಯಾಕೆ ನಿಲ್ಲಂತಿದೀಯಾ? ಹಂಗಲ್ಲ ಪಾರಕ್ಕ, ಶಾಂತಕ್ಕ ಕರ್ಯಾಕತ್ತಿದ್ಲು ತಾನೆ, ಊಟ ಮಾಡ್ಕೊಂಡು ಹೋಗ್ಬಾ ಅಂತಂದು. ಮತ್ತೆ ಯಾವಾಗ ಹೊಂಟೇವಿ? ನಡಿ ಹೋಗೋಣ, ಒಳ್ಳಿ ಊಟ ಮಾಡ್ಕೊಂಡು ಬರೋಣ ಅವ್ರ ಮನೆಗೆ ಹೋಗಿ. ಲೇ ಗಿರ್ಜಿ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಐತನೇ ಇಲ್ಲ? ಯಾಕ ಪರಕ್ಕ? ಅಲ್ಲ, ಶಾಂತಕ್ಕೆ ಕರೆದ್ರೆ ಏನಾತು? ಸೊಸಿ ನೋಡಿದಿಲ್ಲ, ಕೈಯಾಗ ಕೋಲ್ ಹಿಡ್ಕೊಂಡು ನಮ್ಮನ್ನ ಹೊಡ್ಯಾಕ ಬರ್ತಾ ಇದ್ಲು. ಬೆಳಗ್ಗೆರ ಆ ಥರ ಹೊಡೆಸ್ಕೊಂಡಿದ್ದೀವಿ, ಮತ್ತೆ ಹೋಗಿ ಹೊಡೆಸ್ಕೊಂಡು ಊಟ ಮಾಡಿ ಬರ್ಬೇಕೇನ್ಲಿ ನಾವು? ಹಂಗಲ್ಲ ಪಾರಕ್ಕ, ಈಗ ಮನೆಗೆ ಹೋಗಿ ಯಾರು ಅಡುಗೆ ಮಾಡ್ಯಾರ? ನಾನು ಚಿಕನ್ನು ಮಟನ್ನು ತಿಂದು 1 ತಿಂಗಳದ ಮೇಲೇ ಆಯಿತು. ಅದಕ್ಕೇನು ಮಾಡೋದು? ಮನೆಗೆ ಹೋಗಿ ತರಿಸ್ಕೊಂಡು ತಿನ್ವಂತಿ ಬಾ. ಹಂಗಲ್ಲ ಪಾರಕ್ಕ, ನಾಟಿ ಕೋಳಿ ಸಾಂಬಾರು, ಚಿಕನ್ ಪಕೋಡ, ಆಮೇಲೆ ಮಟನ್ ಸಾಂಬಾರು ಮಾಡಿದಾಳ ಶಾಂತಕ್ಕ. ನಮ್ಮ ಬಿಟ್ಟಕ್ಕೆ ಹೆಂಗೆ ಊಟ ಮಾಡ್ತಾಳ? ಮನಸ್ಸಿಗೆ ನೋವಾಗಲ್ಲನ ಆಕಿಗೆ? ಬಾ ಹೋಗೋಣ, ಕರಿಯಾಕತ್ತಿದ್ಲು ತಾನೆ, ಹೋಗೋಣ ಬಾ. ಇನ್ನೇನು ಮಾಡ್ತಿ? ಹೋಗೋಣ ಅವ್ರ ಮನೆಗೆ ಮತ್ತೆ? ಬಾ ಹೋಗೋಣ. ಆಕೇನು ಬೇರೆ ಯಾಕನ? ಅದು ಬೇರೆ ಶಾಂತಕ್ಕನ ಕೈಯಾಗಿನ ಮಟನ್ ಸಾಂಬಾರು, ಆಹಾಹಾ, ಕೈ ಬೆರಳು ಕಚ್ಚಿ ತಿನ್ನಬೇಕು, ಅಷ್ಟು ರುಚಿ ಮಾಡಿರ್ತಾಳೆ. ಈ ಅವಕಾಶ ಸಿಗುತ್ತೇನೆ ಪಾರಕ್ಕ, ಬಾ ಹೋಗೋಣ. ಹಂಗಂತೀಯನ್ಲಿ? ಹೋಗೋಣ ಅಂತೀಯನ್ಲಿ? ಮತ್ತೇನಾದರೂ ಒಳ್ಳೆ ಅವಳು ಸೊಸಿ ಏನಾದರೂ ಬಂದು ನಮ್ಮ ರಪ ಅಂತಂದ್ಬಿಟ್ಟು ಮತ್ತೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟರೆ ಹೆಂಗೆ ಮಾಡೋದು? ಹಂಗೇನು ಮಾಡಲ್ಲ ಬಿಡು, ಬಾ ಹೋಗೋಣ. ಹೆಂಗಿದ್ರು ಶಾಂತಕ್ಕ ಇರ್ತಾಳಲ್ಲ ನಮ್ಮ ಹಿಂದ್ಗಡೆ. ಅಂದ್ರೆ ಇವತ್ತ ಶಾಂತಕ್ಕನ ಮನ್ಯಾಗ ಊಟ ಮಾಡಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿಯ ಅಲ್ವೇನೆ ಗಿರ್ಜಿ? ಹೂನಾ ಪರಕ, ಬಾ. ಈ ಕೆಟ್ಟಬಿಟ್ಟೈತಿ, ರುಚಿಯಾಗಿ ಉಣ್ಬೇಕು ಅನಿಸ್ತಾ ಇದೆ. ಹ್ಞೂನ್ಲೇ ಗಿರ್ಜಿ, ನನ್ನ ಸೊಸಿ ಮಾಡೋ ಅಡಿಗೆ ಒಂದೀಟು ಚೆನ್ನಾಗಿರಲ್ಲ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇಲ್ಲ ಅಂದ್ರೆ ಉಪ್ಪಿರಂಗಿಲ್ಲ. ಅಂಥದ್ದು ಮಾಡಿ ನನಗೆ ತಿನ್ನು ಅಂತ ತಿನ್ನಾಕ ಕೊಡ್ತಾಳೆ. ಹಂಗಂದ್ರೆ ಮತ್ತು ಶಾಂತಕ್ಕನ ಮನೆಗೆ ಹೋಗೋಣ ಊಟಕ್ಕೆ? ನಡಿಲೇ ಗಿರ್ಜಿ, ಹೋಗೋಣ. ಮತ್ತು ಇನ್ಯಾಕ ತಡ? ನಾವು ಮನೆಗೆ ಹೋಗೋದಿಲ್ಲ, ನಮ್ಮ ಮನ್ಯಾಗ ಅಡ್ಗೆ ಮಾಡೋರಿಲ್ಲ. ನಾವು ಮನೆಗೆ ಹೋಗೋದಿಲ್ಲ, ನಾವು ಮನೆಗೆ ಹೋಗೋದಿಲ್ಲ. ಬಾಲೆ ಗಿರ್ಜಿ, ಹೋಗೋಣ. ಸುಷ್ಮಾ ನೋಡು, ಚಿಕನ್ ಎಲ್ಲ ತೊಳೆದಿಟ್ಟಿದ್ದೀನಿ, ಆ ಮಟನ್ನು ತೊಳೆದಿಟ್ಟಿದ್ದೀನಿ. ಇದನ್ನು ತಗೋ, ಕಬಾಬ್ ಎಲ್ಲ ರೆಡಿ ಮಾಡಬೇಕಲ್ಲ, ಇದು ತೊಳೆದಿದ್ದನ್ನು ಸ್ವಲ್ಪ ನೀರು ಬಸಲಿಕ್ಕೆ ಇಟ್ಟಿದ್ದೀನಿ, ತಗೋ. ಅಕ್ಕ, ನಾನೇ ತೊಳ್ಕೊತಿದ್ನಲ್ಲ, ಸ್ವಲ್ಪ ರೆಸ್ಟ್ ಮಾಡ್ಬೇಕು ತಾನೇ ನೀವು? ನನಗೇನಾಗಿದೆ ಸುಷ್ಮಾ? ತೊಳೆದು ಕೊಡ್ತೀನಿ, ಅಡುಗೆ ಮಾಡು. ನಾನು ಮಾಡ್ತೇನೆ, ನೀನು ಮಾಡು. ಇಬ್ಬರು ಸೇರಿ ಮಾಡಿದ್ರೆ ಬೇಗ ಅಡುಗೆ ಆಗುತ್ತೆ. ಅಕ್ಕ, ಕೊಬ್ಬರಿ ಎಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ. ಮಿಕ್ಸಿಲಿ ಸ್ವಲ್ಪ ಹಾಕಿ ಕೊಟ್ಬಿಡ್ತೀರಾ ಅಕ್ಕ? ಸರಿ ಸುಷ್ಮಾ, ನಾನು ಈ ಕಡೆ ಬಿರಿಯಾನಿ ಮಾಡ್ತೀನಿ, ನೀ ಈ ಕಡೆ ಕಬಾಬ್ ಮಾಡಿಬಿಡು, ಆಯಿತಾ? ಸರಿ ಅಕ್ಕ, ನಾನೇ ಮಸಾಲೆ ರುಬ್ಬಿ ಕೊಡ್ತೀನಿ ಬಿಡು. ಸುಷ್ಮಾ, ರಾಜಿ, ಅಡುಗೆ ಮಾಡ್ತಾ ಇದ್ದೀರಾ? ನಾನೇನಾದರೂ ಸ್ವಲ್ಪ ಸಹಾಯ ಮಾಡಲಾ? ಬೇಡ ಅತ್ತೆ, ನಾವಿಬ್ಬರು ಸೇರಿ ಅಡುಗೆ ಮಾಡ್ತೇವೆ. ಅಲ್ಲ, ಸ್ವಲ್ಪ ರೊಟ್ಟಿ ಬಡಿದು ಕೊಡ್ಲಾ? ಅತ್ತೆ, ನಾ ಎಲ್ಲ ರೊಟ್ಟಿ ಮಾಡ್ತೀನಿ ಬಿಡಿ. ಮತ್ತು ನಾ ಏನು ಮಾಡಲಿ? ಅತ್ತೆ, ಸ್ವಲ್ಪ ರೆಸ್ಟ್ ಮಾಡೋಗಿ, ನಾವೆಲ್ಲ ಅಡುಗೆ ಮಾಡಿ ನಿಮಗೆ ಊಟಕ್ಕೆ ಕರಿತೀವಿ. ಹಂಗಲ್ಲ ಸುಷ್ಮಾ, ನಾ ಸ್ವಲ್ಪ ರೊಟ್ಟಿ ಮಾಡಿಕೊಟ್ರೆ ನಿಮಗೆಲ್ಲ ಸಹಾಯ ಆಗುತ್ತೆ ತಾನೇ. ಹಾಗೆ ಸ್ವಲ್ಪ ರೊಟ್ಟಿ ಬೇಡ ಅಂದರೆ ಸರಿ ಬಿಡು. ಹಂಗಂದ್ರೆ ಮಿಕ್ಸಿಯರ ಕೊಡಿ, ಇಲ್ಲಿ ನಾ ಸ್ವಲ್ಪ ಮಸಾಲೆ ರುಬ್ಬಿ ಆದರೂ ಕೊಡ್ತೀನಿ, ಕರೆಂಟ್ ಗೊತ್ತಿಂದಲ್ಲ. ಇಲ್ಲ ಬಿಡತ್ತೆ, ನಾವೇ ಮಾಡ್ಕೊತೀವಿ. ಶಾಂತಕ್ಕ, ಶಾಂತಕ್ಕ, ಎಲ್ಲದಿ ಶಾಂತಕ್ಕ? ಹೋಗಿದ್ರಲ್ಲ, ಮತ್ತೆ ಬಂದ್ರು ಈ ಬಿಡಾಡ್ಯಾರು? ಅಲ್ಲ ಅಕ್ಕ. ಏನಾಯ್ತು ಸುಷ್ಮಾ? ಅಲ್ಲ ಅಕ್ಕ, ನಾವು ಚಿಕನ್ ಮಟನ್ ತಿನ್ನಲಾರ್ದ 1 ತಿಂಗಳಾಯಿತು. ಶ್ರಾವಣ ಬೇರೆ ಬಂದಿತ್ತು. ಇವಾಗ ನೋಡ ತಿನ್ನೋಣ ಅಂತಂದ್ರೆ ಇವರಿಬ್ರು ಬಂದು ಅಟಗಾಯಿಸ್ಕೊಂಡ್ರಲ್ಲಕ್ಕ. ಬಿಡು ಹೋಗ್ಲಿ. ಹಂಗಲ್ಲ ಅಕ್ಕ, ಮನೇಲಿ ಚಿಕನ್ ಮಟನ್ ಥರ ತುಂಬ ರೇರ್ ಅಕ್ಕ. ಅದು ಬೇರೆ ಬಾವನಿಗೆ ಹುಷಾರಿಲ್ಲ ಅಂತ ಇವರು ಇವಾಗ ತರಿಸಿದ್ದು. ಅದ್ರಾಗೆ ಇವ್ರಿಗೆ ಪಾಲು ಕೊಡಬೇಕು ಊಟದಾಗ.
ನೆಮ್ಮದಿಯಾಗಿ ಚಿಕನ್ ಮಟನ್ ಮಾಡಿಕೊಂಡು ಉಣ್ಣಕ್ಕೂ ಬಿಡಲ್ಲವಲ್ಲಪ್ಪ ನಮ್ಮ ಅತ್ತಿ ಫ್ರೆಂಡ್ಸ್ಗಳು. ಅಕ್ಕ ನನಗೆ ಇವಾಗ ಅನಿಸ್ತಾ ಇದೆ, ಇವರು ಹೋಗಿ ಕೋಳಿನ ಕಟ್ ಮಾಡಿಸ್ಕೊಂಡು ಮುಂದೆ ಅಲ್ಲೇ ಗಿರ್ಜಕ್ಕರ್ ನಿಂತಿದ್ರು ಅಂತ. ಅದಕ್ಕೇನೆ ನಮ್ಮ ಮನೆ ಬಿಟ್ಟು ಎಲ್ಲಿ ಅಳಗಾಡ್ತಾ ಇಲ್ಲ ಅವರು.